ಪ್ರಿಯಕರನೊಂದಿಗೆ ಗೃಹಿಣಿ ಪ್ರಿಯಾಂಕಾ ಎಸ್ಕೇಪ್ ಆದಂತ ಕೇಸಿಗೆ ಸಂಬಂಧಿಸಿದಂತೆ ಪೊಲೀಸರ ವಿಚಾರಣೆಯ ವೇಳೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾಗಿದೆ. ಈ ಪ್ರಿಯಾಂಕಾ ತನ್ನ ಪ್ರಿಯಕರ ಡೇವಿಡ್ನ ಜೊತೆಗೆ ಬಿಹಾರಕ್ಕೆ ಹೋಗೋದಕ್ಕೆ ಎಲ್ಲ ರೀತಿಯ ಸ್ಕೆಚ್ ಅನ್ನ ಮಾಡಿಕೊಂಡಿದ್ಲು ಅಂತ. ಮನೆಯಿಂದ ಹೊರಡೋದಕ್ಕೆ ರೆಡಿಯಾಗಿದ್ರು. ಈ ಅಪಹರಣ ಅಥವಾ ಕಳ್ಳತನದ ಕಥೆಯನ್ನೆಲ್ಲ ಕಟ್ಟಿದ ನಂತರ ಡೇವಿಡ್ ಮನೆಯಲ್ಲಿ ಕೂತ್ಕೊಂಡು ಬಿಹಾರಕ್ಕೆ ಹೋಗೋದಕ್ಕೆ ರೆಡಿಯಾಗಿ ಕೂತಿದ್ರು ಪೊಲೀಸರು ಹೋಗೋ ಸಂದರ್ಭದಲ್ಲಿ. ನಂತರ ಪೊಲೀಸರು ಅವರನ್ನು ಹಿಡ್ಕೊಂಡು ಬಂದಿದ್ದಾರೆ. ಬಿಹಾರಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದಂಥ ದೃಶ್ಯಗಳು ಸಿಸಿಟಿವಿಯಲ್ಲಿದೆ. ಸಿಸಿಟಿವಿ ವಿಜುವಲ್ ಸಿಕ್ಕಿದೆ ಅದಕ್ಕೆ ಸಂಬಂಧಿಸಿದಂತೆ. ಹಾಸನದ ಬೇಲೂರಿನಿಂದ ತನ್ನ ಮನೆ ಕರ್ಕೊಂಡು ಬಂದಿದ್ದ ಡೇವಿಡ್ ಈ ಪ್ರಿಯಾಂಕಳನ್ನ. ಶನಿವಾರ ಬೆಳಗ್ಗೆ ಅವರು ಬಿಹಾರಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರು. ಶುಕ್ರವಾರ ರಾತ್ರಿ ಪೊಲೀಸರು ಎಂಟ್ರಿ ಆಗಿದ್ದಾರೆ. ಇಬ್ಬರನ್ನು ಕರ್ಕೊಂಡು ಹೋಗಿದ್ದಾರೆ. ಈಗ ಪ್ರಿಯಾಂಕಾ ಹೇಳ್ತಿದ್ದಾಳಂತೆ, ನನಗೆ ಗಂಡ ಬೇಡ, ಪ್ರಿಯಕರ ಬೇಕು ಅಂತ. ನಾನು ಹೋದ್ರೆ ಆತನ ಜೊತೆಗೆ ಹೋಗ್ತೀನಿ ಅಂತ. ಪೊಲೀಸರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸದ್ಯ ಆಕೆಯನ್ನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಿದ್ದಾರೆ. ಇಬ್ರು ಓಡ್ ಹೋಗೋದಕ್ಕೆ ಪ್ಲಾನ್ ಮಾಡಿದ್ರು. ಹಂಗೆ ಓಡ್ ಹೋಗ್ತಿದ್ರೆ ಇಷ್ಟೊತ್ತಿಗೆ ಬಿಹಾರನೋ ಅಥವಾ ಮಧ್ಯಪ್ರದೇಶನೋ ತಲುಪ್ತಿದ್ರು ಅಂತ ಅನ್ಸುತ್ತೆ. ಬಟ್ ಅದರ ಮಧ್ಯದಲ್ಲಿ ಒಂದು ಕತೆ ಸೃಷ್ಟಿ ಮಾಡಿದ್ರು ಇವರು. ಆ ಕತೆನೇ ಇವ್ರಿಗೆ ಸಮಸ್ಯೆ ಆಗಿರೋದು. ಸಿಸಿಟಿವಿ ದೃಶ್ಯ ನೋಡ್ತಾ ಇದ್ದೀರಿ. ಪೊಲೀಸರು ಬರ್ತಾ ಇರುವಂತ ದೃಶ್ಯ ಇದು. ಬೇಲೂರಿನ ಪೊಲೀಸರು ಈ ಡೇವಿಡ್ ಮನೆಗೆ ಬರ್ತಾ ಇರೋದು. ಇವ್ರು ಪ್ಲಾನ್ ಏನ್ ಮಾಡಿದ್ರು ಅಂದ್ರೆ, ಶುಕ್ರವಾರ ಇಲ್ಲಿದ್ದು ಶನಿವಾರ ಬೆಳಗ್ಗೆ ಹೋಗೋದು ಅಂತ. ಪೊಲೀಸರು ಪಾಪ ಈಕೆ ಸತ್ತೇ ಹೋದ್ಲು ಅಂತ ಹುಡುಕಿದ್ದಾರೆ. ಊರಿಡೀ ಹುಡುಕಿದ್ದಾರೆ. ಕೆರೆಗೆ ಬಿದ್ಲು ಅಂತ ಕೆಲವರು, ಅತ್ಯಾಚಾರ ಆಯಿತು ಅಂತ ಇನ್ನೂ ಕೆಲವರು, ಏನೇನೋ ಕಥೆಗಳು ಸೃಷ್ಟಿಯಾಗಿದೆ. ಪೊಲೀಸರು ಈ ಪ್ರಕರಣವನ್ನು ಸವಾಲಾಗಿ ಸ್ವೀಕರಿಸಿ ಹುಡುಕಿದ್ದಾರೆ. ಎಲ್ಲಿ ಹೋದ್ಲು, ಏನಾದ್ಲು ಅಂತ. ಉಡುಪಿಯಿಂದ ಪಾಪ ಮುಳುಗು ತಜ್ಜ ಈಶ್ವರ್ ಮಲ್ಪೆಯನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಕೆರೆಗೆ ಇಳಿಸೋದಕ್ಕೆ. ನೋಡಿದ್ರೆ ಈಕೆದ ಕತೆ ಹಿಂಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.